ಸ್ಯಾಂಡಲ್ವುಡ್ ನಟ ಚೇತನ್ ಅಹಿಂಸಾ ವಿವಾದಾತ್ಮಕವಾಗಿರುವಂತಹ ಹೇಳಿಕೆ ಈಗ ಡಾಕ್ಟರ್ ರಾಜ್ ಸಮಾಧಿಯ ಬಗ್ಗೆ ತಗಾದೆಯನ್ನ ತೆಗೆದಿದ್ದಾರೆ. ಸ್ಯಾಂಡಲ್ವುಡ್ ನಟ ಚೇತನ್ ಅಹಿಂಸಾ ವಿವಾದ, ಡಾಕ್ಟರ್ ರಾಜ್ ಸಮಾಧಿಯ ಬಗ್ಗೆ ತಗಾದೆಯನ್ನ ತೆಗೆದಿದ್ದಾರೆ. ಡಾಕ್ಟರ್ ರಾಜ್ ಸ್ಮಾರಕದ ಜಾಗದ ಪ್ರಶ್ನೆಯನ್ನ ಎತ್ತಿದ್ದಾರೆ ಚೇತನ್. 2.5 ಎಕರೆ ಭೂಮಿಯನ್ನ ನೀಡಿದ್ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಚೇತನ್ ವಿರುದ್ಧ ರಾಜ್ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಚೇತನ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಸೊ ಸ್ಯಾಂಡಲ್ವುಡ್ನ ನಟ ಚೇತನ್ ಅಹಿಂಸಾ ಈಗ ಒಂದು ವಿವಾದವನ್ನು ಮೈಮೇಲೆ ಎಳ್ಕೊಂಡಿದ್ದಾರೆ. ಅದೇನು ಅಂತಂದರೆ 2.5 ಎಕರೆ ಭೂಮಿಯನ್ನು ಡಾಕ್ಟರ್ ರಾಜ್ ಸಮಾಧಿಗೆ ಸ್ಮಾರಕಕ್ಕೆ ಯಾಕೆ ಕೊಟ್ಟರು ಅನ್ನುವಂಥ ಪ್ರಶ್ನೆಯನ್ನು ಈಗ ಎತ್ತಿದ್ದಾರೆ. ಹಾಗಾಗಿ ರಾಜ್ ಅಭಿಮಾನಿಗಳೆಲ್ಲ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ಕೂಡ ದಾಖಲಾಗಿದೆ. ಅಣ್ಣವರ ಅಭಿಮಾನಿಗಳು ನಟ ಚೇತನ್ ವಿರುದ್ಧ ದೂರು ಕೊಡೋದಕ್ಕೆ ಬಂದಿದ್ದೀವಿ. ಚೇತನ್ ಅವರು ಸಾಮಾಜಿಕ ಕೊಡೋಕ್ಕೆ ಬಂದಿದ್ವಿ. ACP ಅವರು ರೌಂಡ್ಸ್ ಹೋಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನಟ ಚೇತನ್ ಅವರು ಅಣ್ಣವರ ಪುಣ್ಯಭೂಮಿ ಸ್ಮಾರಕ ವಿಚಾರವಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. 2.5 ಎಕರೆ ಇವರಿಗೆ ಕೊಡೋಂಥ ಅವಶ್ಯಕತೆ ಇತ್ತಾ ಅನ್ನೋಂಥದ್ದು ಒಂದು ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿರುವ ಎಲ್ಲ ಅಭಿಮಾನಿಗಳಿಗೆ ನೋವಾಗಿದೆ. ಆ ನೋವನ್ನು ನಾವು ಸಾಮಾಜಿಕ ಜಾಲತಾಣದ ಮುಖಾಂತರ ಎಲ್ಲ ಹಂಚ್ಕೊಂಡು ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿದ್ದೀವೋ ಅಭಿಮಾನಿಗಳಲ್ಲೆಲ್ಲ ಒಂದೊಂದು ಕಂಪ್ಲೇಂಟ್ ಕೊಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಾವು ಡಾಕ್ಟರ್ ರಾಜ್ಕುಮಾರ್ ಸೇನೆ ಕೇಂದ್ರ ಕಚೇರಿಯಿಂದ ಇಲ್ಲಿ ಬಂದು ದೂರು ಕೊಡೋಕ್ಕೆ ಬಂದಿದ್ದೀವಿ. ಆತ ಬೇಷರತ್ತಾಗಿ ಸಾಮಾಜಿಕ ಜಾಲತಾಣದ ಮುಖಾಂತರವೇ ಕ್ಷಮೆ ಕೇಳಬೇಕು. ಅಣ್ಣವರ ಅಭಿಮಾನಿಗಳು ನೋವಾಗಿದೆ, ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ನಾವು ಒಂದು ಉದ್ದೇಶ ಇಟ್ಕೊಂಡ್ಬಂದಿದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 2.5 ಎಕರೆ ಅವರೇನು ಉಚಿತವಾಗಿ ಕೊಟ್ಟಿಲ್ಲ ಸರ್ಕಾರಗಳು. ಅಣ್ಣವರು ಈ ನಾಡಿಗೋಸ್ಕರ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಅಣ್ಣವರಿಲ್ಲ ಅಂದರೆ ಕನ್ನಡ ಚಲನಚಿತ್ರ ರಂಗನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಅಣ್ಣವರು ಕನ್ನಡ ನಾಡಿನ ಸಾಂಸ್ಕೃತಿಕ ರಾಯಭಾರಿಯಾಗಿ ಈ ನಾಡನ್ನು ಉಳಿಸೋದಕ್ಕೆ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ. ಉದಾಹರಣೆಗೆ ಗೋಕಾಕ್ ವರದಿ ಒಂದೇ ಇರ್ಬೋದು. ಅಂಥ ನೂರಾರು ಇತಿಹಾಸ ಇರೋಂಥ ಅಣ್ಣವ್ರಿಗೆ ಈ ನಿನ್ನೆ ಮೊನ್ನೆ ಬಂದಿರೋಂಥ ನಟ, ನಿರುದ್ಯೋಗಿ ನಟ ಇಂಥ ಮಾತಾಡಿರೋದಕ್ಕೆ ನಮಗೆಲ್ರಿಗೂ ನೋವಾಗಿ ಇವತ್ತು ನಾವು ದೂರು ಕೊಡೋಕ್ಕೆ ಬಂದಿದ್ದೀವಿ. ಅಣ್ಣವರ ಅಭಿಮಾನಿಗಳು ನಟ ಚೇತನ್ ವಿರುದ್ಧ ದೂರು ಕೊಡ. ರಾಜ್ಕುಮಾರ್ ಅವರ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಅಷ್ಟೇ ಅಲ್ಲ, ರಾಜ್ಯಕ್ಕೂ ಕೂಡ ಇದೆ. ಕನ್ನಡ ಭಾಷೆಯ ವಿಚಾರದಲ್ಲೂ ಕೂಡ ಇದೆ. ಗೋಕಾಕ್ ಚಳುವಳಿಯ ವಿಚಾರದಲ್ಲಿ ನೆನಪು ಮಾಡಿಕೊಳ್ಳಲೇಬೇಕು. ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ರಾಜಕಾರಣದಲ್ಲಿ ಏನು ಬೇಕಾದರೂ ಮಾಡ್ಕೊಳ್ಬೇಕಾಗಿತ್ತು, ಹೇಗೆ ಬೇಕಾದರೂ ಕೂಡ ಅವರು ಬೆಳಿಬೋದಾಗಿತ್ತು. ಆದರೆ ಅದು ಯಾವುದೂ ಕೂಡ ಮಾಡಲಿಲ್ಲ. ಆಮೇಲೆ ಇನ್ನೊಂದು ಭಾಷೆಗೂ ಕೂಡ ಹೋಗಿ ಅವ್ರ ನಟನೆಯನ್ನು ಮಾಡ್ಬೋದಾಗಿತ್ತು, ಆದರೆ ಯಾವುದೂ ಕೂಡ ಮಾಡಲಿಲ್ಲ. ಕನ್ನಡ ಭಾಷೆಗೋಸ್ಕರ, ಕನ್ನಡಕ್ಕೋಸ್ಕರ ಅವರು ನಿಂತ್ಕೊಂಡಿದ್ರು. ಕೊಡುಗೆಯನ್ನು ಕೊಟ್ಟಿರುವಂಥವ್ರಿಗೆ 2.5 ಎಕರೆ ಏನು ದೊಡ್ಡದೇನಲ್ಲ. ಪ್ರಶ್ನೆ ಯಾಕೆ ಮಾಡಿದ್ದಾರೆ, ಅದರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಕೂಡ ಚೇತನ್ ಅವರು ಹೇಳಬೇಕು, ಸ್ಪಷ್ಟವಾಗಿ ಹೇಳಬೇಕು. ಅವ್ರು ಹೇಳ್ತಾರಲ್ಲಿ, ರಾಜ್ಕುಮಾರ್ ಅವರನ್ನು ಒಬ್ಬ ಮಹಾನ್ ಕಲಾವಿದರಾಗಿ ಗೌರವಿಸ್ತೀವಿ, ಆದರೆ ಬೆಂಗಳೂರು ನಗರದ ಮಧ್ಯದಲ್ಲಿ 2006ರಲ್ಲಿ ಒಬ್ಬ ನಟನ ಸಮಾಧಿ ಕಾಂಪ್ಲೆಕ್ಸ್ಗಾಗಿ 2.5 ಎಕರೆ ಭೂಮಿಯನ್ನು ನೀಡುವುದು ತಿಳುವಳಿಕೆ ನಿರ್ಧಾರವಾಗಿತ್ತೆ ಅನ್ನೋದನ್ನು ಪ್ರಶ್ನಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ಅವರು ಕೇಳುವಂಥ ಪ್ರಶ್ನೆ ಇದು. ಎಲ್ಲಿ ಕೊಡಬೇಕಾಗಿತ್ತು? ಚೇತನ್ ಅವರ ಪ್ರಕಾರ ಎಲ್ಲಿ ಕೊಡಬೇಕಾಗಿತ್ತು? ಅವರಿಗೆ ಗೌರವ ಕೊಡಬೇಕು. ಈಗ ನೀವು ಧ್ವನಿ ಎತ್ತಬೇಕಾಗಿರೋದೇನು ಅಂತಂದರೆ, ಈಗ ಕಂಡವ್ರಿಗೆಲ್ಲ ಹಾಗೆ ಕೊಡೋಕ್ಕೆ ಹೋಗಬೇಡಿ, ಅದಕ್ಕೆ ಆದಂಥ ಒಂದು ಜಾಗವನ್ನು ಮೀಸಲಿಡಿ,
ಅನ್ನುವಂಥದ್ದನ್ನು ಹೇಳಬೇಕು. ಇಲ್ಲ ಅವರಿಷ್ಟೆಲ್ಲ ದುಡ್ದಿದ್ದಾರೆ, ಅವ್ರವ್ರ ಜಾಗ ತಗೊಳ್ಳಿ, ಅವ್ರವ್ರು ಇರಲಿ ಅಂತ ಹೇಳಿ. ರಾಜ್ಕುಮಾರ್ ಅವ್ರಿಗೆ ಕೊಟ್ಟಿದ್ರಲ್ಲಿ ತಪ್ಪೇನಿದೆ? ನನ್ನ ಸಹೋದ್ಯೋಗಿ ಈಗ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈಗ ಈ ವಿಚಾರದಲ್ಲಿ ದೂರು FIR ಹಾಕಿದಾರಾ ಅಥವಾ ಇಲ್ವಾ? ಈ ಸಂಬಂಧ ಏನು ಹೇಳ್ತಾ ಇದ್ದಾರೆ ಚೇತನ್ ಅವರು? ಏನಾದರೂ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ವಾಪಸ್ಸು ಅಥವಾ ಇಲ್ವಾ? ಅರುಣ್, ನಟ ಚೇತನ್ ವಿರುದ್ಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ದೂರನ್ನು ಕೊಡಲಾಗಿರುವಂಥದ್ದು. ಅವರ ಬರ್ತ್ಡೇ ಇದ್ದಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಸಮಾಧಿಗೆ ನೀಡಿರುವಂಥ 2.5 ಎಕರೆ ಜಾಗದ ಬಗ್ಗೆ ಅವರು ಚಕಾರ ಎತ್ತಿ ತನ್ನ ಫೇಸ್ಬುಕ್ ಪೋಸ್ಟ್ ಹಾಕ್ಕೊಂಡಿದ್ರು. ಆ ಕಾರಣಕ್ಕಾಗಿ ಅವರ ನಡೆ ವಿರುದ್ಧ ರಾಜ್ಕುಮಾರ್ ಅಭಿಮಾನಿಗಳು ಕೆರಳಿರುವಂಥದ್ದು. ಈಗಾಗಲೇ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ರಾಜ್ಕುಮಾರನ್ನು ಅವಹೇಳನ ಮಾಡಿರುವಂತಹ ನಟ ಚೇತನ್ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಆರೋಪಿಸಿ ದೂರನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ದೂರಿನ ಆಧಾರದ ಮೇಲೆ ಪ್ರಕರಣವನ್ನು ಕೂಡ ದಾಖಲಿಸಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಗೊತ್ತಿರುವಂಥದ್ದು. ಆರಂಭದಲ್ಲಿ ಈಗಾಗಲೇ ಬಸವೇಶ್ವರ ನಗರದಲ್ಲಿ ಕೊಟ್ಟಂತ ದೂರಿನ ಆಧಾರದ ಮೇಲೆ ಬೇರೆ ಬೇರೆ ಕಡೆ ರಾಜ್ಯದ ವಿವಿಧ ಜಿಲ್ಲೆಗಳ ಸ್ಟೇಷನ್ಗಳಲ್ಲಿ